13ನೇ ಪಾಯಿಂಟ್ ಒಂದು ಉಳ್ಕೊಂಡಿದೆ. ಈಗ ಇವತ್ತು ಮಾಡ್ತಾರೆ ಅಂತಿತ್ತು. ಇವತ್ತು ಈ ಅನಾಮಿಕ ದೂರುದಾರ SIT ಆಫೀಸಿಗೆ ಬಂದಿದ್ದೇ ಲೇಟು. ನೆನಪಿಟ್ಕೊಳ್ಳಿ, ಈತ SIT ವಶದಲ್ಲಿಲ್ಲ, ಪೊಲೀಸರ ವಶದಲ್ಲಿಲ್ಲ. ಈತ ದಿನ ಬೆಳಗ್ಗೆದ್ದು SIT ಆಫೀಸಿಗೆ ಬರ್ತಾನೆ, ಸಂಜೆ ತನಕದ ಕಾರ್ಯಾಚರಣೆಯಲ್ಲಿ ಅಲ್ಲಿರ್ತಾನೆ, ಮತ್ತೆ ಸಂಜೆ ಈತನನ್ನು ಬಿಟ್ಟು ಕಳಿಸ್ತಾರೆ. ಈತ ಎಲ್ಲೆಲ್ಲ ಇರ್ತಾನೆ, ಯಾರ್ದೋ ಮನೆಯಲ್ಲಿದ್ದಾನಂತೆ, ಅಲ್ಲಂತೆ ಇಲ್ಲಂತೆ, ಚರ್ಚೆಗಳಿದಾವಿರಲಿ. ಈತ ಇವತ್ತು ಬಂದಿದ್ದೇ ಲೇಟು. ಬಂದ ನಂತರ 2 ತಾಸು ಈತನನ್ನ ವಿಚಾರಣೆ ನಡೆಸಲಾಯಿತು. 8 ದಿನಗಳ ಶೋಧ ಕಾರ್ಯ ಏನೇನು ನಡೀತಲ್ಲ ಅದರದೊಂದು ರಿವೈಸ್ ಮಾಡ್ದಂಗೆ ಮಾಡಿದ್ರು. ಇವತ್ತು ಕಡತಗಳನ್ನು ಪರಿಶೀಲನೆ ಮಾಡಿದ್ರು ಮೊಹಾಂತಿ ಸಾಹೇಬರು ಮತ್ತು AC ಸ್ಟೆಲ್ಲಾ ಅವರು. 13ನೇ ಪಾಯಿಂಟ್ ಕಡೆ ಬಂದದ್ದೇ ಸಾಯಂಕಾಲ, ಅದನ್ನೇನು ಇವತ್ತು ಅಗಿಲಿಲ್ಲ. ಈ ಮಧ್ಯದಲ್ಲಿ ಇನ್ನೊಂದು ಅಸ್ಥಿ ಪಂಜರ ಸಿಕ್ತಲ್ಲ. 11ನೇ ಪಾಯಿಂಟ್ ನೋಡೋದಕ್ಕೆ ಹೋದ್ರು. 11ನೇ ಪಾಯಿಂಟನ್ನು ದಾಟಿ ಕಾಡಿನ ಒಳಗೆ ಕರ್ಕೊಂಡು ಹೋದ ಈತ. ಕಾಡಿನ ಒಳಗೆ ಕರ್ಕೊಂಡು ಹೋದಾಗ ಅಲ್ಲೊಂದು ಅಸ್ಥಿ ಪಂಜರ ಇತ್ತು. ಅದನ್ನೇನು ಅಗಿಬೇಕಾಗಿರಲಿಲ್ಲ. ಕಾಡಿನ ಒಳಗೆ ದಟ್ಟ ಕಾಡಿನಲ್ಲಿ ಕೆಲವರು ಹೇಳ್ತಾರೆ ಮರದ ಕೆಳಗೆ ಕುಳಿತುಕೊಂಡಂಥ ಸ್ಥಿತಿಯಲ್ಲಿ ಆ ಅಸ್ಥಿ ಪಂಜರ ಇತ್ತು, ಅಥವಾ ಕೆಳಗಡೆ ಬಿದ್ದಿತ್ತು ಅಂತ ಹೇಳ್ತಾರೆ. ಮೇಲ್ಗಡೆ ಹಳೇದೊಂದು ಸೀರೆ ನೇತಾಡ್ತಾ ಇರೋ ರೀತಿಯಲ್ಲಿ ಸೀರೆ ನೇತಾಡ್ತಾ ಇತ್ತು, ನೇಣು ಹಾಕ್ಕೊಂಡ ಸ್ಥಿತಿಯಲ್ಲಿತ್ತದು. ವಾಟ್ ಎವರ್ ಇಟ್ ಈಸ್, ಗಂಭೀರವಾಗಿ ಇಟ್ಟು ತನಿಖೆ ನಡೀತಾ ಇದೆ ಅಂದರೆ ಅವುಗಳನ್ನೆಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದಕ್ಕಾಗೋದಿಲ್ಲ. ಪೊಲೀಸರು ಅಲ್ಲಿ ಬಿದ್ದಿದ್ದ ಅಷ್ಟು ಮೂಳೆಗಳನ್ನು ನೆನಪಿರಲಿ, ಅದು ಪೂರ್ತಿ ಅಸ್ಥಿ ಪಂಜರಾನೇ ಇಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಂಗೆ 12 ಮೂಳೆ ಸಿಕ್ತು, 25 ಮೂಳೆ ಸಿಕ್ತು, ಹಂಗಲ್ಲ. ಅದು ಪೂರ್ತಿ ಅಸ್ಥಿ ಪಂಜರ ಸಿಕ್ಕಿದೆ. ಅದನ್ನು ತಗೊಂಡು ಬಂದು FSL ಕಳಿಸಿದ್ದಾರೆ. ಈಗ ನೋಡಿದ್ರೆ ಅದು ಕೂಡ ಒಬ್ಬ ಪುರುಷನ ಶವ ಅನ್ನೋದು ಗೊತ್ತಾಗ್ತಾ ಇದೆ. UDR ಸಂಖ್ಯೆ 36/2025 ಅನ್ನು ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ. 1 ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆಯಂತೆ, 1 ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ಇದೆ ಆ ಅಸ್ಥಿ ಪಂಜರದ್ದು. 1 ವರ್ಷದ ಹಿಂದೆ ಅಂದರೆ ಈತ ಹೇಳೋದು 11 ವರ್ಷಗಳ ಹಿಂದೆ ಹೂತಿದ್ದೆ ಅಂತಿದ್ದಾನೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಅನಾಮಿಕ ತೋರಿಸಿದ ಸ್ಥಳ ಅಲ್ಲ ಅನ್ನುವುದನ್ನು ಪೊಲೀಸ್ ಮೂಲಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. ಅನಾಮಿಕ ವ್ಯಕ್ತಿ ದೂರುದಾರ ಮೊದಲು ತೋರಿಸಿದ ಪಾಯಿಂಟ್ ಅಲ್ಲ ಇದು ಅಂತ. ಅಲ್ಲಿಗೆ ಈತ ತೋರಿಸಿದ್ದ 13 ಪಾಯಿಂಟ್ಗಳ ಪೈಕಿ 6ನೇ ಪಾಯಿಂಟ್ನಲ್ಲೊಂದು 25 ಮೂಳೆಗಳ ಸಿಕ್ಕಂಗಾದು. ನಾಳೆ GPR ಬರುತ್ತಾ, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬರುತ್ತಾ, ಅದು ಕುತೂಹಲ.